ನಿಮ್ಮ ಎಸ್.ಕೆ. ಕನ್ನಡ. ನಮ್ಮ ಕೆಜಿಎಫ್ ಪ್ರದೇಶದಲ್ಲಿ ಕನ್ನಡ ತಮಿಳು ಸಹೋದರತ್ವವು ಯಾವಾಗಲೂ ಶಾಂತಿ, ಗೌರವ ಮತ್ತು ಏಕತೆಯ ಸಂಕೇತವಾಗಿ ಉಳಿದಿದೆ. ಹಲವು ವರ್ಷಗಳಿಂದ ಎರಡು ಭಾಷೆಗಳ ಜನರು ಈ ಭೂಮಿಯಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಮತ್ತು ಪರಸ್ಪರ ಸಹಕಾರದೊಂದಿಗೆ ಸಮಾಜವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದಾಗ್ಯೂ ಇತ್ತೀಚೆಗೆ ಕೆಲವು ಸಮಾಜ ವಿರೋಧಿ ಅಂಶಗಳು ಈ ಏಕತೆಯನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿರುವುದು ವಿಷಾದಕರ. ಶ್ರೀ ವಲ್ಲಲ್ ಮುನುಸ್ವಾಮಿಯವರ ಭಾಷಣವನ್ನು ತಪ್ಪಾಗಿ ನಿರೂಪಿಸಲು ವಿಡಿಯೋವನ್ನು ಸಂಪಾದಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ದಾರೆ. ಈ ವಿಡಿಯೋ ಕನ್ನಡ ಮತ್ತು ತಮಿಳು ಸಮುದಾಯಗಳ ನಡುವೆ ಗೊಂದಲವನ್ನು ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ಮೂಲ ಅರ್ಥವನ್ನು ಮರೆಮಾಡುತ್ತದೆ. ಈ ಘಟನೆಯು ಕನ್ನಡ ಸಹೋದರರಲ್ಲಿ ಆತಂಕ ಮತ್ತು ಅಶಾಂತಿಯನ್ನು ಉಂಟುಮಾಡಿದೆ. ಆದರೆ ನಮ್ಮ ಜನರು ಯಾವಾಗಲೂ ಶಾಂತಿ ಮತ್ತು ವಿವೇಕವನ್ನು ಬಯಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪಟ್ಟಿಕಲ್ಲೈನಲ್ಲಿ ಒಂದು ಪ್ರಮುಖ ಸಭೆ ನಡೆಯಿತು. ಹಿರಿಯರು, ಸಮುದಾಯದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಈ ವಿಷಯವನ್ನು ಗಂಭೀರವಾಗಿ ಚರ್ಚಿಸಿದರು. ಸಭೆಯಲ್ಲಿ ಸ್ಪಷ್ಟಪಡಿಸಲಾಯಿತು, ಇದು ಕೇವಲ ತಪ್ಪು ಮಾಹಿತಿಯಲ್ಲ, ಸಮಾಜದಲ್ಲಿ ವಿಭಜನೆಯನ್ನು ಸೃಷ್ಟಿಸುವ ಅಪಾಯಕಾರಿ ಪ್ರಯತ್ನ. ಕನ್ನಡ ಮತ್ತು ತಮಿಳು ಜನರು ಒಗ್ಗಟ್ಟಿನಿಂದ ಇರುವ ಪ್ರದೇಶದಲ್ಲಿ ಇಂತಹ ಕೃತ್ಯಗಳು ಎರಡು ಸಮುದಾಯಗಳ ನಡುವಿನ ವಿಶ್ವಾಸವನ್ನು ಹಾಳು ಮಾಡುವ ಸಾಧ್ಯತೆಯಿದೆ. ಇದಾದ ನಂತರ ಸಂಘಟನೆ ಮತ್ತು ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಅವರು ಸ್ಪಷ್ಟವಾಗಿ ಹೇಳಿದರು, ಈ ರೀತಿಯ ಸಂಪಾದಿತ ವಿಡಿಯೋಗಳನ್ನು ನಂಬಬೇಡಿ, ಇದು ನಿಜವಲ್ಲ, ಇದು ನಮ್ಮ ಏಕತೆಯನ್ನು ಹಾಳು ಮಾಡಲು ಕೆಲವರು ಮಾಡಿದ ಪ್ರಯತ್ನ ಮಾತ್ರ. ಅವರು ಮತ್ತಷ್ಟು ಮನವಿ ಮಾಡಿದರು, ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವ ಯಾವುದೇ ಮಾಹಿತಿ ಅಥವಾ ವಿಡಿಯೋಗಳನ್ನು ಪರಿಶೀಲಿಸದೆ ನಂಬಬೇಡಿ. ನಾವೆಲ್ಲರೂ ಒಂದೇ ಕುಟುಂಬ, ಕನ್ನಡ ಮತ್ತು ತಮಿಳು ಜನರು ನಮ್ಮ ಶಕ್ತಿ. ಉದ್ಧರಣ. ಅಂತಿಮವಾಗಿ ಈ ಘಟನೆ ನಮಗೆ ಪಾಠ ಕಲಿಸುತ್ತದೆ. ನಮ್ಮ ಏಕತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಯಾರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಸ್ನೇಹ ಮತ್ತು ಸಹೋದರತ್ವವನ್ನು ಯಾರು ಮುರಿಯಲು ಸಾಧ್ಯವಿಲ್ಲ. ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕನ್ನಡ ಮಿತ್ರಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟ ಸಂಘದವರೆಲ್ಲ ಇವತ್ತು ಬಂದಿದ್ದಾರೆ. ಈ ಮೊನ್ನೆ ನಡೆದಿರೋ ಘಟನೆ ನಿಮಗೆ ಗೊತ್ತಿದೆ. ಇಲ್ಲಿ ಇದೇ ಜಾಗನಲ್ಲಿ ಒಂದು ಸಭೆ ನಡೆಯಿತು. ಅಂಬೇಡ್ಕರ್ ಜಯಂತಿ ಮತ್ತು ಪೌರ್ಣಮಿ, ಚಿತ್ರ ಪೌರ್ಣಮಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಡಿಸ್ಕಷನ್, ಒಳಗಡೆ ಆಂತರಿಕ ಡಿಸ್ಕಷನ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ಆದರೆ ವೇದಿಕೆ ಅಂದರೆ ಡಿಸ್ಕಷನ್ ಮಾಡೋಕ್ಕೆ ಹೆಂಗೆ ಮಾಡಬೇಕು, ಜಾತ್ರೆ ಹೆಂಗೆ ಮಾಡಬೇಕು, ಅಂಬೇಡ್ಕರ್ದು ಹೆಂಗೆ ಮಾಡಬೇಕಂತ ಒಂದು ವಿಶೇಷವಾಗಿ ಸೇರಿಸಿದ್ರು. ಅದರಲ್ಲಿ ನಾನು ಪಾಲ್ಗೊಂಡೆ. ಆ ಸಂದರ್ಭದಲ್ಲಿ ನನ್ನ ಒಂದು ಟಾರ್ಗೆಟ್ ಮಾಡಬೇಕಂತ ವಲ್ಲಲ್ ಮುನುಸ್ವಾಮಿ ಕನ್ನಡ ಪರ, ಅವರು ತಮಿಳು ಭಾಷೆ ಮಾಡಬೇಕಾದ್ರೆ ಕನ್ನಡವರ ಹತ್ರ ಪರ್ಮಿಷನ್ ತೊಗೊಂಡು ಕ್ಷಮೆ ಕೇಳ್ಬಿಟ್ಟು ಮಾತಾಡ್ತಾರೆ ಹಂಗನ್ನು ಹೇಳ್ಬಿಟ್ಟು ಇಲ್ಲದ ಅಪಾದರೆಲ್ಲ ನನ್ನ ಮೇಲೆ ಮಾಡಿದ್ರು. ಆವಾಗ ನಾನು ಹೇಳಿದೆ, ನಾವು ಕನ್ನಡ ನಾಡಿನಲ್ಲಿ ಇರೋದು, ಕನ್ನಡಕ್ಕೆ ದೊಡ್ಡ ಸ್ಥಾನ ಕೊಟ್ಟು ಪಕ್ಕದಲ್ಲಿ ನಿನ್ನ ಭಾಷೆನ ಬಂದ್ಬಿಟ್ಟು ನೀನು ನೆತ್ತಿರಳೆ ಬರ್ಕೊಳ್ಳಿ, ಮನೆ ಮೇಲೆ ಬರ್ಕೊಳ್ಳಿ, ಬಸ್ ಮೇಲೆ ಮಾಡ್ಕೊಳ್ಳಿ ಅಂತ ಮಾತಾಡಿದ್ದೆ ನಿಜ. ಅದು ಒಳಗಡೆ ಹೆಂಗೆ ಮಾತಾಡಿದ್ವಿ, ಸಹಜವಾಗಿ ಮಾತಾಡೋ ಟೈಮಲ್ಲಿ ನಾನು ತಮಿಳ್ ಸ್ಟೈಲ್ನಲ್ಲಿ ಮಾಡಿದೆ. ಆಮೇಲೆ ನಾನು ಹೇಳಿದೆ, ಫಸ್ಟು ಕನ್ನಡ ಪ್ರಿಫರೆನ್ಸ್ ದೊಡ್ಡದು, ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಮಾಡಬೇಕು ಹಂಗಂತ ನಾನು ಹೇಳಿದೆ. ನೆಕ್ಸ್ಟು ನಾವು ಇನ್ನೊಂದು ರಾಜ್ಯಕ್ಕೆ ಹೋಗಿ ನಮ್ಮ ಭಾಷೆ ಬರೆಯೋಕ್ಕೆ ಬಿಡ್ತಾರಾ ಹಂಗನೆ ಹೇಳ್ಬಿಟ್ಟು ನಾನು ಮಾತಾಡಿದೆ. ನಾನು ಕನ್ನಡ ಪರ ಏನೇನು ಮಾತಾಡಿದ್ದೀನೋ ಎಲ್ಲ ತೆಗ್ಸಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ತಮಿಳು ಬರೀರಿ, ಯಾರು ಬರ್ತಾರೆ ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ನಾನು ಮಾತಾಡಿದೆ ನೋಡಿ, ಸೋಷಿಯಲಾಗಿ ಮಾತಾಡಿದೆ ನೋಡಿ, ಅದನ್ನೇ ವೈರಲ್ ಮಾಡಿ ನನ್ನ ಕೆಟ್ಟ ಹೆಸರು ಬರಬೇಕು ಹಂಗಂತ ನನಗೆ ಈ ಒಂದು ವಿಡಿಯೋ ಬಿಟ್ಟಿದ್ದಾರೆ. ನಾನು ಸಡನ್ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ವಿಡಿಯೋ ಬರುತ್ತೆ, ಫೋನ್ ಕರೆಗಳು ಬರುತ್ತೆ. ನನಗೆ ಆಶ್ಚರ್ಯ ಆಯಿತು. ನನಗೆ ಮಾಧ್ಯಮ ಮಿತ್ರರು ಯಾರೋ ಹೇಳಿದ್ರು, ಇಲ್ಲ ಈ ಥರ ಬಂದ್ಬಿಟ್ಟು ಅಲ್ಲಿ ನೀವು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ನೀವು ಸೇರಿಸ್ಕೊಳ್ಳಿ, 10,000 ಜನ ಆದರೆ ಸೇರಿಸ್ಕೊಳ್ಳಿ, 1,00,000 ಜನ ಸೇರಿಸ್ಕೊಳ್ಳಿ, ನಮ್ಮ ಕನ್ನಡ ಮಿನಿಸ್ಟ್ರುಗಳು ಬರ್ತಾರೆ, ಎಲ್ಲರೂ ಸೇರಿ ಕೂಡ ಮಾಡೋಣ, ಅದರಲ್ಲಿ ತಪ್ಪೇನು, ಚಿತ್ರ ಪೌರ್ಣಮಿ ಅದು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ವಿನಗ ತಮಿಳು ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಕನ್ನಡ ಬಗ್ಗೆನೂ ನನಗೆ ಕೆಟ್ಟದಾಗಿ ಮಾತಾಡಿಲ್ಲ. ನನಗೇನು ಬೇಕು, ನಾನು ಯಾವ ಭಾಷೆಗೂ ನಾನು ವಿರೋಧವಾಗಿ ಮಾತಾಡೋಕ್ಕೆ ಅವಶ್ಯಕತೆ ಏನಿತ್ತು ಅದನ್ನೇ ತಿರುಚಿ, ಏನಂದರೆ ಇವಾಗ ನಾವು ಪಾಲಿಟಿಕ್ಸ್ನಲ್ಲಿ ಇದ್ದೀವಿ, ಹೊಟ್ಟೆ ಉರಿ, ನಮ್ಮ ಆಡಳಿತನಲ್ಲಿ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ, ಒಳ್ಳೆ ಹೆಸರಿದೆ, ವಲ್ಲಲ್ ಮುನುಸ್ವಾಮಿ ಅಂದರೆ ಒಳ್ಳೆ ಹೆಸರಿದೆ, ಅದನ್ನು ಕೆಡಿಸಬೇಕು ಹಂಗಂತ ಒಂದೇ ಉದ್ದೇಶದಿಂದ ನಮಗೆ ಬೆಂಕಿ ಇಡ್ತಾರೆ. ಈ KGF ಶಾಂತಿಯ ತೋಟ, ಜಾತಿ ಮತ
ಈ ಭೇದ ಏನಿಲ್ಲದ ಬದುಕ್ತಾ ಇರೋ ಊರು ಇದು. ಇದರಲ್ಲಿ ಬೆಂಕಿ ಇಡ್ತಾರೆ. ನಾವು ಇದು ನಾಮಫಲಕ ಅಳವಡಿಸ್ಬೇಕು ಮಾತಾಡಬೇಕು ಅಂತಲ್ಲ, ಅದು ಸುಮ್ಮನೆ ಡಿಸ್ಕಸ್ ಮಾಡುವಾಗ ಆ ಥರ ಒಂದು ಪದ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾರು ಅಡ್ಡಿ ಬರಲ್ಲಪ್ಪ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಯಾರು ಮಾಡಿದ್ರು ಕನ್ನಡದವರು ಮನಸ್ಸು ನೋವಾಗಿದ್ದರೆ ನಾನು ಕ್ಷಮೆ ಕೇಳಿದ್ದೆ. ಅವನು ಯಾರೋ ಕಿರಿಗೇಡಿ ಒಂದು ವಿಡಿಯೋನ ತಿರ್ಸಿ ಹಾಕಿ ಅದನ್ನು ನನಗೆ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅವ್ರು ಹಾಕಿರೋ ವಿಡಿಯೋ ಅದರಲ್ಲಿ ಇದು ಕನ್ನಡಕ್ಕೆ ವಿರೋಧ ಕರ್ನಾಟಕದಲ್ಲಿ ಥರ ವಿಡಿಯೋ ಇದೆ. ನನಗೆ ಒಂದು ಥರ ಆವೇಶ ಬರುತ್ತೆ. ಅಂಥದ್ದು ಯಾರು ಬೇಕಾದ್ರೂ ಮನಸ್ಸು ನೋವಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ದಿವಸ ಹೋರಾಡಿದ್ದೆಲ್ಲ ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ಸತ್ಯಕ್ಕೆ ದೂರವಾಗಿದ್ದು. ನಾನು ಆ ಥರ ಯಾವುದು ಕನ್ನಡ ವಿರೋಧಿ ಅಲ್ಲ, ಕನ್ನಡಕ್ಕೆ ಎಗೇನ್ಸ್ಟ್ ಆಗಿ ಮಾತಾಡಿಲ್ಲ. ಇದು ಯಾರಾದರೂ ಮನಸ್ಸು ನೋಡಿದರೆ, ಮನಸ್ಸು ನೋವಾಗಿದ್ದರೆ ನಮ್ಮ ಕನ್ನಡದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದೀನಿ. ಪತ್ರಿಕೆ ಮುಖಾಂತರನೂ ಕೇಳಿದ್ದೀನಿ, ಮೀಡಿಯಾ ಮುಖಾಂತರ ಕೇಳಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ. ಇದು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಇವತ್ತು, ಎಲ್ಲರಿಗೂ ವಿಡಿಯೋ ತೋರಿಸಿದ್ದೆ. ಅದರಲ್ಲಿ ಹೆಂಗೆ ಎಡಿಟ್ ಮಾಡಿದ್ದು, ನಾನು ಮಾತಾಡಿದ್ದು 2 ನಿಮಿಷದಲ್ಲಿ ನನ್ನ ಮುಗಿಸೋ ಥರ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಇವರೇ ನೋಡಿದ್ರು, ಎದುರುಗಡೆನೂ ನೋಡಿದ್ರು. ಇವ್ರು ಬೇರೆ ಏನಾದರೂ ಅದು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನೋಡಿದ್ದಾರೆ. ಎಲ್ಲ ಮಿತ್ರರಿಗೆ ತುಂಬ 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 ಹಿರಿಯರು. 1 ನಿಮಿಷ ಇದು ಎಲ್ಲ ನಮಸ್ಕಾರ. ನಾನು ಈ ವಿಷಯದ ಬಗ್ಗೆ ನಾನು ಯಾವ ವಿಡಿಯೋನಲ್ಲಿ ನಾನು ಒರಿಜಿನಲ್ ಮಾತಾಡಿದ್ದೀನಿ ಅದನ್ನೇ ಫೇಸ್ಬುಕ್ನಲ್ಲಿ ಯಾರು ಪೇಸ್ಟ್ ಮಾಡಿದ್ದಾರೆ, ಅದರಲ್ಲಿ ತಿದ್ದಿ ಯಾವ ವಿಡಿಯೋ ಬಂದಿದೆ ಎಲ್ಲ ಮಾಹಿತಿ ತಗೊಂಡು ನಮ್ಮ ಪೊಲೀಸ್ SP ಸಾಹೇಬ್ರಿಗೆ ಒಂದು ಲೆಟರು ಮತ್ತು ಸೈಬರ್ ಕ್ರೈಮ್ ಆಫೀಸ್ನಲ್ಲಿ ನಾನು ಒಂದು ಲೆಟರ್ ಮಾಡಿ ಇದ್ರ ಮೇಲೆ ಯಾರು ಇದು ತಪ್ಪು ಮಾಡಿದಾರೋ ಅವ್ರನ್ನ ಕಂಡು ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಈ ನನ್ನ ಹೆಸರಿಗೆ ಕಲಂಕ ಬಂದಿದೆ, ಅದು ತೊಳಸ್ಬೇಕಾದ್ರೆ ನೀವು ಕೂಡಲೇ ಇದನ್ನು ಕಂಡು ಹಿಡಿದು ನಮ್ಗೆ ಒಳ್ಳೇದು ನ್ಯಾಯ ಮಾಡಿಕೊಡ್ಬೇಕಂತ ಇವತ್ತು ನಾನು ಮನವಿ ಮಾಡಿದ್ದೀನಿ. ಇದಕ್ಕೆ ನಮ್ಮ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟಾಗಿ ಬಂದಿರೋ ನನ್ನ ಕನ್ನಡ ಮಿತ್ರರಿಗೆಲ್ಲ ಧನ್ಯವಾದಗಳು. ನೀವೇನು ಹೇಳ್ತೀರಿ? ಈಗ ನೀವು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನೀವು ಮಾತಾಡಿಲ್ಲ, ಆ ತಡೆ ಆಗೋದಕ್ಕೆ ಹಣ ಹೇಳೋದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಿರೋದು ಏನಂತಂದ್ರೆ, ಆ ಒಂದು ಯಾರು ಅದು ವಿಡಿಯೋ ತುಣುಕಿ ಯಾರು ಹಾಕಿರ್ತಾರೋ ಕೂಡಲೇ ಅವನ್ನ ಬಂಧಿಸ್ಬೇಕು. ಅವನು ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು. ಅವನು ಕ್ಷಮೆ ಕೇಳಿದ್ರೆ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ. ಅವನು ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಇದು ಏನಾದರೂ ಆದ್ರೂ ಮುಂದಿನ ದಿನಗಳಲ್ಲಿ ಅದು ದೊಡ್ಡದಾಗಿ ಹೋಗುತ್ತೆ. ಆ ಒಂದು ವಿಚಾರ ಯಾರು ಒಳಲ್ ಮುನ್ಸಮಣ್ಣ ಇದಾರಲ್ಲ, ಆ ಒಂದು ವಿಚಾರ ಆ ಹೆಣ್ಣು ವಹಿಸ್ತೀವಿ. ಅವ್ರು ಏನು ಮಾಡ್ತಾರೆ ಅಂತ, ಯಾಕಂದ್ರೆ ಅವ್ರ ಕಡೆಯಿಂದ ತಾನೇ ಅದು ಆಗಿರೋದು. ಅವ್ರು ಅದನ್ನ ನಿಲ್ಸ್ಬಿಟ್ಟು ಅವ್ರು ನಿಲ್ಸಿಲ್ಲ ಅಂದ್ರೆ ಅದ್ರ ಮುಂದಿನ ವಿಚಾರ ಮಾತಾಡೋಣ. ಇಷ್ಟು ಮಾತ್ರ ಹೇಳ್ತೀನಿ. ಜೈ ಹಿಂದ್. ಪರ ಸಂಘಟನೆಗಳು ಎಷ್ಟಿದೆಯೋ ಅಷ್ಟು ಸೇರಿ ಮುಂದಿನ ದಿವಸದಲ್ಲಿ KJP ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳಲಾಗತ್ತೆ. ಇನ್ನೊಂದೇನಂದ್ರೆ ನಮ್ಮ ಮಾಧ್ಯಮ ವರ್ಗದಲ್ಲಿ ಎಲ್ಲರಿಗೂ ಹೇಳ್ತೀನಿ ನೋಡಿ, ಯಾವುದೇ ಸರ್ಕಾರದ ಸಭೆಗಳಲ್ಲಾಗಲಿ ಯಾವುದೇ ಆಗಿರಲಿ ಕನ್ನಡ ಭಾಷೆ ಮಾತಾಡಿ ಅಂತ ನೀವೇ ಹೇಳಿ, ತೊಂದರೆ ಏನಿಲ್ಲ. ಅದು ಕನ್ನಡ ಮಾತಾಡಿ ನಂತರ ಯಾವ ಭಾಷೆಗಾದ್ರೂ ಸಲಹೆಯಲ್ಲಿ ಕೊಡ್ಲಿ. ಯಾಕಂದ್ರೆ ಇಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ, ನಾವು ತಮಿಳ್ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಮೊದಲು 2 ಮಾತಾದ್ರೂ ಆಗಲಿ ಕನ್ನಡದಲ್ಲಿ ಮಾತಾಡ್ಬಿಟ್ಟು ನಂತರ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಗೊತ್ತಾ, ಈಗ ಸ್ಥಳೀಯರಲ್ಲಿ ಈಗ ವಿಲೇಜ್ಗೆ ಹೋದ್ರೆ ತೆಲುಗು ಮಾತಾಡ್ತಾರೆ, ನಾವು ಹೋಗ್ಬಿಡಲ್ಲ ಕನ್ನಡನೇ ಮಾತ್ರ ಬ್ರೈನ್ಗೆ ಅರ್ಥಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಸರಿ ಫಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ನಂತರ ಮಾತಾಡಿ. ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಇರೋರಿಗೆ ಮಾಧ್ಯಮದ ಮುಂದೆ ಏನು ಹೇಳ್ತೀವಿ ಅಂದ್ರೆ 65% ಕನ್ನಡವನ್ನು ಬಳಸಿ ಇನ್ನು ಮಿಕ್ಕಿದ ಇದನ್ನ ನೀವು ಯಾವ ಭಾಷೆದಲ್ಲೇ ಹಾಕೊಳ್ಳಿ, ಫಸ್ಟ್ ನಮಗೆ ಕನ್ನಡ ಪ್ರಿಫರೆನ್ಸ್ ಕೊಡಿ ಅಂತ ನಾವು ಬೇಡ್ಕೊಂತೀವಿ. ಅದೇ ನಾನು ಹೇಳಿದೆ, ಅದೇ ಮಾತನ್ನ ನಾನು ಹೇಳಿದೆ, ಬೇರೆ ಯಾವುದು ತಪ್ಪು ಮಾತಾಡಿಲ್ಲ. ಬೇಕಾದ್ರೆ ಬರ್ಕೋಬಹುದು, ಅದನ್ನ ಬರಿತೀವಿ. ಇವತ್ತು ಅದನ್ನ ಸಬ್ಜೆಕ್ಟೇ ಬಂದಿಲ್ಲ, ಅದು ಬರೆಯೋಕೆ ಯಾರು ಮುಂದೂ ಬಂದಿಲ್ಲ, ಅದು ಮಾಡಿಲ್ಲ. ಅದು ಮಾಡೋದು ಯಾವುದೋ ಒಂದು ಡಿಸ್ಕಷನ್ಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರಲ್ಲೋ ಆ ಆವೇಶದಲ್ಲಿ ಮಾಡಿದೆ. ರಾಜಕೀಯ ಷಡ್ಯಂತ್ರ ಇದು ಮಾಡಿರೋದು 100%. ನೀವು ಆ ವಿಡಿಯೋ ನೋಡಿ. ನಾನು ಮಾತಾಡೋ ಟೈಮ್ನಲ್ಲಿ ಕನ್ನಡ ದೊಡ್ಡದಾಗಿರ್ಬೇಕನ್ನ ಕಟ್ಟು. ನಮ್ಮ KJP ಈ ತರ ನಡೀತಿದ್ಯಾ, ಇನ್ನು ಮುಂದಿನ ದಿವಸಗಳಲ್ಲಿ ಏನಾಗುತ್ತೋ ಅನ್ನೋ ಭಯ ಉಡಿಸ್ತಾ ಇದ್ದಾರೆ. ಅದಕ್ಕೆ ಆ ವಿಡಿಯೋ ಯಾರು ಜಾಲತಾಣದಲ್ಲಿ ಹಾಕಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇನ್ನೊಂದು ಏನಂದ್ರೆ, ಇಲ್ಲಿ ಅವ್ರ ವಿಷಯ ಏನಂತ ಹೇಳ್ತಾ ಇದ್ದಾರೆ, ಅವ್ರ ವಿಡಿಯೋ ಬಂದಿರೋ ಪ್ರಕಾರ ನಿಮ್ಮ ಮನೆ ಮೇಲೆ ಬರ್ಕೊಳ್ಳಿ, ನಿಮ್ಮ ಬಸ್ ಮೇಲೆ ಬರೀರಿ, ಅಂಗಡಿ ಮುಂಗಟ್ಟల ಮೇಲೆ ಬರೀರಿ, ಬಾವುಟ ನೆಟ್ಟಿ, ಅದಕ್ಕೆ ನಾವು ಕನ್ನಡ ಮಿನಿಸ್ಟರ್ನ ಕರ್ಕೊಂಡ್ ಬರ್ತೀವಿ ಅಂತ ಅದು ಫುಲ್ ವಿಡಿಯೋ 4 ನಿಮಿಷ ಮಾಡಿದ್ದಾರೆ. ಆದ್ರೆ ಅವ್ರ ಹೇಳಿಕೆ ಕೊಡೋ ಪ್ರಕಾರ ನೋಡಿದರೆ 45 ನಿಮಿಷ ವಿಡಿಯೋ ಇದೆ. 45 ನಿಮಿಷ ವಿಡಿಯೋ ಇರುವಾಗ 4 ನಿಮಿಷ ವಿಡಿಯೋ ಮಾತ್ರ ಹೆಂಗೆ ಬಂತು ಅನ್ನೋದು ನಮ್ಮ ಇದು. ಇದ್ದಿದ್ರೆ ಇರ್ಲಿ, ನಮ್ಗೆ ಮನ ನೊಂದಿದ್ದೀವಿ ನಾವೀಗ. ಆ 4 ನಿಮಿಷ ವಿಡಿಯೋಗೆ ತುಂಬಾ ಮನ ನೊಂದ್ ಬಿಟ್ಟಿದೀವಿ. ಈಗ
ಏನಂದ್ರೆ ಕನ್ನಡಕ್ಕೆ ಈ ತರ ಧಕ್ಕೆ ತಂದ್ಬಿಟ್ಟಿದ್ರಲ್ಲ ಅನ್ನೋದನ್ನು ನಮ್ಗೆ ಬೇಸರ ಆಗ್ಬಿಟ್ಟಿದೆ. ಅದ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾವು ಈಗ ಬಂದಿದ್ದೀವಿ. ಮುಂದೆ ಅವ್ರು ಸಾರ್ ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ಮುಂದೆ ಮಾತಾಡ್ತೀವಿ ಸರ್. ಮಾತಾಡಿ ಸರ್. ಸರ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೆಜಿಎಫ್ ತಾಲೂಕು ಅಧ್ಯಕ್ಷರಾಗಿ ಕೆಜಿಎಫ್ ಅಲ್ಲಿ ಇದ್ದೀವಿ. ನಮಗೆ ಮನನೊಂದಿರೋದು ಏನಂತಂದರೆ, ಮೊನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಯಾವ ರೀತಿ ಇದೆ ಅಂತಂದರೆ, ನಾವು ಇಲ್ಲಿ ಕೆಜಿಎಫ್ ಅಲ್ಲಿ ಅಣ್ಣ ತಮ್ಮಂದಿರ ಥರ ಇದ್ದೀವಿ, ಕನ್ನಡಿಗರು ತಮಿಳಿಗರು. ಅದು ತಮಿಳಿಗರಿಗೆ ಪ್ರಚೋದನೆ ನೀಡುವಂಥ ಒಂದು ವಿಡಿಯೋ ಆಗಿರುತ್ತೆ. ಹಾಗಾಗಿ ಅವರು ಆ ವಿಡಿಯೋನ ಯಾರು ವೈರಲ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರುಗಳೆಲ್ಲರೂ, ಕನ್ನಡ ಪರ ರಾಜ್ಯಾಧ್ಯಕ್ಷರುಗಳೆಲ್ಲರೂ ಇದ್ರ ಬಗ್ಗೆ ಒಂಚೂರು ಬೆಂಕಿ ರೀತಿಯಾಗಿ ಇದ್ದಾರೆ ಅವರು. ಯಾಕಂದರೆ ಯಾಕೆ ಮಾಡಿದ್ರು ಇವರು ಅಂತ. ಯಾಕಂದರೆ ಇಲ್ಲಿ ನಾವು ಎಲ್ಲ ಅಣ್ಣ ತಮ್ಮಂದಿರ ಥರ ಇರುವಾಗ ಈ KGFನಲ್ಲಿ ಕನ್ನಡಿಗರಿದ್ದಾರೆ, ತೆಲುಗಿನವರಿದ್ದಾರೆ, ತಮಿಳ್ನವರಿದ್ದಾರೆ. ಎಲ್ಲರೂ ಇವರು ಒಂದಾಗಿರೋದ್ರಿಂದ ಇವ್ರನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿರ್ತಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಆ ಒಂದು ಅವರು ಕ್ಷಮಾಪಣೆ ಕೇಳಬೇಕಾಗಿ ಈ ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ತಿಳಿಸ್ತಾ ಇದ್ದೀನಿ. ಆ ವಿಡಿಯೋ ವೈರಲ್ ಮಾಡಿರ್ತಾರಲ್ಲ, ಈಗ ಇದು ಒಳಲ್ ಮುನ್ಸ್ವಾಮಿ ಸರ್ ಮಾಡಿರೋದು ಅಂತ ಹೇಳಿದ್ರು. ಅಂದರೆ ಇದು 4 ನಿಮಿಷ ವಿಡಿಯೋ ಇರೋದು. ಅದು ಒರಿಜಿನಲ್ ವಿಡಿಯೋ ಬಂದ್ಬಿಟ್ಟು 49 ನಿಮಿಷ ವಿಡಿಯೋ. ಅದರಲ್ಲಿ ಅವ್ರು ಏನು ಹೇಳಿರ್ತಾರೆ ಅಂದರೆ, ಒಳಲ್ ಮುನ್ಸ್ವಾಮಿ ಸರ್ ಏನು ಹೇಳಿರ್ತಾರೆ ಅಂದರೆ, ನೀವು ಕನ್ನಡ ಪದವನ್ನು ದಪ್ಪದಾಗ ಹಾಕ್ಕೊಳ್ಳಿ, ತಮಿಳನ್ನ ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾರೂ ನಿಮ್ಮನ್ನು ಬೇಡ ಅಂತ ಹೇಳಲ್ಲ. ನಿಮ್ಮ ಮನೆ ಮೇಲೆ ಬರ್ಕೊಳ್ರಿ, ಬಸ್ ಮೇಲೆ ಬರ್ಕೊಳ್ರಿ ಎಲ್ಲ ಹೇಳಿದ್ದಾರೆ, ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಆದರೆ ಆ ವಿಡಿಯೋನ ತಿರುಚಿ ಅವ್ರಿಗೆ ಅವಮಾನ ಮಾಡಿರೋ ರೀತಿ ಇದೆ. ಅಂದರೆ ನಾವು ಒಳಲ್ ಮುನ್ಸ್ವಾಮಣ್ಣ ಪರವಾಗಿಲ್ಲ, ನಾವು ಕನ್ನಡ ಪರವಾಗಿ ಮಾತಾಡ್ತಾ ಇರೋದು. ನಮ್ಮ ಕನ್ನಡಿಗರಿಗೆ ಮನ ನೊಂದಿದೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅವ್ರ ಹತ್ರ ಬಂದಿದ್ದೀವಿ. ಸರ್ ಈ ಥರ ಇದೆ, ಆ ವಿಡಿಯೋ ನೀವೇ ಮಾಡಿರೋದ ಹೆಂಗೆ ಅಂತಂದರೆ, ಇಲ್ಲ ಒರಿಜಿನಲ್ ವಿಡಿಯೋ ತೋರಿಸಿದ್ರು. ಆ ಒರಿಜಿನಲ್ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದರೆ, ಅವರು ಕನ್ನಡ ಫಸ್ಟು ಬಳಕೆ ಮಾಡಿ ಆಮೇಲೆ ತಮಿಳು ಬಳಕೆ ಮಾಡಿ ಅಂತ ಆ ಪದವನ್ನು ನಾವು ಆ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಾಗಿ ಆ ವಿಡಿಯೋನ ತಿರುಚಿ ಯಾರು ಅದನ್ನು ಪ್ರದರ್ಶನ ಬಿಟ್ಟಿರ್ತಾರೋ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮಾಧ್ಯಮದ ಮೂಲಕ ನಮ್ಮಲ್ಲಿ ತಿಳಿಸ್ತಿದ್ದೀನಿ. DC ಅವರಿಗಿಲ್ಲ, ಆಗಲೇ ಇವರು ಮುನ್ಸಮಣ್ಣವರು KGF SP ಕೊಟ್ಟಿದ್ದಾರಂತೆ, ವಿಷಯ ನಮ್ಗೆ ತಿಳಿಸಿದ್ರು. ನಾವು ಇನ್ನೂ DC ಕಡೆ ಹೋಗಿಲ್ಲ. ಈಗ ಒಳಲ್ ಮುನ್ಸಮಣ್ಣವ್ರು ಏನು ತಗೊಂತಾರೆ ನಿರ್ಧಾರ, ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೊತೀವಿ. ಈಗ ಅವರು ಆ ವಿಡಿಯೋ ಯಾರು ಹರ್ಬಿಟ್ಟಿದ್ದಾರೆ ಅವ್ರನ್ನ ಬಂಧಿಸ್ತಾರೋ ಇಲ್ಲ ಅವ್ರ ಕಡೆಯಿಂದ ಕ್ಷಮಾಪಣೆ ಹೇಳಿಸ್ತಾರೋ, ಯಾಕಂದರೆ ಇದು ರಾಜ್ಯಾದ್ಯಂತ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿಸ್ಲೇಬೇಕು. ಆಗ ಆ ವಿಷಯ ಇವ್ರು ಯಾರು ಒಳಲ್ ಮುನ್ಸಮಣ್ಣ ಮಾಡಿಸ್ತಾರೋ ಮಾಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮಾಡಿಲ್ಲ ಅಂತಂದರೆ ಮುಂದೆ DC ಕಡೆ ಹೋಗೋದು, ಮುಂದೆ ಮೇಲಕ್ಕೆ ಹೋಗೋದು, ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀವಿ. ಒರಿಜಿನಲ್ ವಿಡಿಯೋ ನೋಡಿದ್ದೀವಿ ಸರ್. ಅದರಲ್ಲಿ ಎಡಿಟ್ ಮಾಡಿದ್ದಾರೆ. ಆದರೆ ಮಾಡಿದ್ರು 20 ನಿಮಿಷ ವಿಡಿಯೋ ಬಿಟ್ಟಿದ್ದಾರೆ, ಒಂದು ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿದ್ದಾರೆ. ಬಿಟ್ಟಿರೋರ್ ಮೇಲೆ ಇಲ್ಲ, ಎಡಿಟ್ ಮಾಡಿರೋ ಮೇಲೆ ತಪ್ಪಿಲ್ಲ, ಅಂತವ್ರ ಮೇಲೆ ಕ್ರಮ ತಗೋಬೇಕು. ಮಾಧ್ಯಮಿಕರು 20 ನಿಮಿಷ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನನ್ನ ವಿಡಿಯೋ ಸರ್ ಈಗ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತ ಇರ್ತಾರೋ, ಎಡಿಟ್ ಮಾಡಿರೋರಾಗ್ಲಿ, ವಿಡಿಯೋ ಮಾಡಿರೋರಾಗ್ಲಿ, ಅವ್ರು ಮಾತಾಡೋ ಟೈಮ್ ಅಲ್ಲಿ ಬಂದು ಮಾಡಿರ್ತಾರ, ಎಲ್ಲರ ಮೇಲೆ ಕ್ರಮ ತಗೊಂಡು ಈಗ ಮಾಧ್ಯಮದವ್ರು ನೀವು ಇರ್ತೀರಲ್ವಾ, ಇದನ್ನ ಯಾರು ವಿಡಿಯೋ ಮಾಡಿದಾರೆ ಯಾರು ಮಾಡಿಲ್ಲ ಗೊತ್ತಿರತ್ತೆ, ಅದನ್ನ ಯಾರು ಎಡಿಟ್ ಮಾಡಿರ್ತಾರೆ, ಯಾರು ಅದನ್ನ ಅಪ್ಲೋಡ್ ಮಾಡಿರ್ತಾರೆ ಗೊತ್ತಿರತ್ತೆ. ಅಂತವರಿಗೆ ಮಾನ್ಯತೆ ರದ್ದು ಮಾಡಬೇಕು, ಅರೆಸ್ಟ್ ಆಗಬೇಕು, ಯಾರೋ ಬಂಧನ ಮಾಡಬೇಕು ಅವ್ರನ್ನ. ಯಾಕಂತಂದ್ರೆ ಈ ಮಾಧ್ಯಮ ಮುಖಾಂತರ ಇಡೀ ದೇಶದ ಭವಿಷ್ಯ ಈ ಮಾಧ್ಯಮಗಳ ಕೈಯಲ್ಲಿರ್ತವೆ. ಸಣ್ಣ ತಪ್ಪು ನಡೆದ್ರು ಹೊಣೆ ಯಾರು? ಮಾಧ್ಯಮದವರೇ. ಈಗ ಇವರೊಂದು ವಿಡಿಯೋ ಮಾಡಿರೋ ಕಾರಣ ಇಡೀ ಕರ್ನಾಟಕ ಒತ್ತುರ್ಕೊಂತದೆ. ಇವತ್ತಿನ ದಿನದಲ್ಲಿ ಇವರು ಯಾರು ಮುನ್ಸಮಣ್ಣವ್ರು ಏನಾದರೂ ಅದ್ರ ಬಗ್ಗೆ ಅವ್ರೇನು ಮಾತಾಡಿಲ್ಲ ಅಂತಂದರೆ ಅದೇನಾಗುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಏನಾದರೂ ಆದ್ರೂ ಇಡೀ ಕರ್ನಾಟಕ ಒತ್ತುರ್ಕೊತದೆ. ಈಗಲೇ ಆಲ್ರೆಡಿ ಆ ಅತ್ತಿಬೆಲೆ ಗೇಟಲ್ಲಿ ಬಂದ್ಬಿಟ್ಟು ತಮಿಳು ಗಾಡಿಗಳು ಬರಬಾರ್ದು, ಕರ್ನಾಟಕ ಗಾಡಿಗಳು ಬರಬಾರ್ದು, ಬಾವುಟ ಕಟ್ಟಬಾರ್ದು ಅಂತ ಹೊಡೆದಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಒಂದು ಹೆಸರಿದೆ, ನಮ್ಮ ರಾಜ್ಕುಮಾರ್ ಸರ್ ಆಗಿದ್ರೆ ಕನ್ನಡ ನಾಡು ಚಿನ್ನದ ಬೀಡು ಅಂತೇಳಿ. ಆ ಹೆಸರನ್ನ ನಾವು ಕಳಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಬೇಕು? ಆ ಒಂದು ಕನ್ನಡ ಪದಕ ಅದನ್ನ ಅಳವಡಿಸಿ ಅದನ್ನ ಎಡಿಟ್ ಮಾಡಿದಾರನ್ನ ಅವ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಮ್ಮ ರಕ್ಷಣಾ ವೇದಿಕೆ ನಾವು ನಿಮ್ದುಗಳು ಒಂದು 20 ನಿಮಿಷ ರೆಕಾರ್ಡ್ ಆಗುತ್ತೆ, ನಾವು ಅಪ್ಲೋಡ್ ಮಾಡ್ತೀವಿ. ಈಗ ನೀವು ಮಾಡಿದೀರಾ, ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ನೀವು ಬಿಡುಗಡೆ ಮಾಡ್ತೀರಾ,
ನೀವು ಬಿಡುಗಡೆ ಮಾಡಿದ ವಿಡಿಯೋ ನಿಮ್ಮ ಹತ್ರ ಒರಿಜಿನಲ್ ಇರುತ್ತೆ. ಈಗ ಇವ್ರು ಪಕ್ಕದಲ್ಲಿರೋರು ಅದನ್ನ ತಿರ್ಚಿರ್ತಾರೆ. ತಿರ್ಚಿರುವಾಗ ಯಾರು ತಿರ್ಚಿದಾರೆ ಅನ್ನೋದು ಗೊತ್ತಾಗುತ್ತಲ್ಲ, ಇಷ್ಟು ಜನ ಖಂಡಿತ ಗೊತ್ತಾಗುತ್ತಲ್ಲ. ಈಗ ನಿಮ್ಗೆ ಗೊತ್ತಾಗತ್ತೆ ಅದು. ಅಂಥವ್ರನ್ನ ಬಂಧಿಸ್ಬೇಕಲ್ಲ. ಯಾಕೆ ಪ್ರಚೋದನೆ ಭಾಷಣ ವಿಡಿಯೋಗಳು ಯಾಕೆ ಅಪ್ಲೋಡ್ ಮಾಡ್ಬೇಕು? ಯಾಕೆ ಇವ್ರು ಅಣ್ಣ ತಮ್ಮ ತರ ಇರೋದು ಯಾರಿಗೂ ಇಷ್ಟ ಇಲ್ವಾ? KGF ಅಲ್ಲಿ ಕನ್ನಡ ಯಾಕೆ ಇರಬಾರ್ದಾ? ಕನ್ನಡ ಆಡೋ ಚೆನ್ನಾಗಿಲ್ವಾ? ಮಾತಾಡೋಕ್ ಚೆನ್ನಾಗಿಲ್ವಾ? ಏನಾಗಿದೆ ಕನ್ನಡಕ್ಕೆ? ನವೆಂಬರ್ ಚೆನ್ನಾಗೇ ಇದೆಯಲ್ಲ. ನವೆಂಬರ್ ಫಸ್ಟ್ ಆದ್ರೆ ದೊಡ್ಡ ಹಬ್ಬ ಮಾಡ್ತೀವಿ. KGF ಅಲ್ಲಿ ಆದ್ಯತೆ ಕೊಡ್ಬೇಕು ಫಸ್ಟ್. KGF ಅಲ್ಲಿ ತಮಿಳವರು, ಕನ್ನಡದವರು, ಹೊರತಾರರು ಇದುವರೆಗೂ ಯಾರು ಮಾಡಿಲ್ಲ ಸರ್. ನಮ್ಮ KGF ಗಡಿಭಾಗದಲ್ಲಿ ಆಗಿದೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರದ ಚಿನ್ನದ ನಾಡು ಅಂತ KGF ಅಲ್ಲಿ ಹೆಸರು ತಗೊಂಡು ಇಡೀ ನಮ್ಮ ದೇಶ ಏನಂತ ಹೋಗ್ಬೇಕಂತ KGF. ಆ KGF ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇದೆ, ತುಂಬಾನೇ ಇದೆ. ಬಟ್ ಇನ್ನೂ ಒತ್ತುವರಿ ಬರ್ಬೇಕು. ಯಾಕಂದ್ರೆ ಇಂಥವ್ರು ಯಾರೋ ಒಬ್ರು ಸಣ್ಣ ಮಾಡೋ ಒಂದು ತಪ್ಪುಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಅದು ಹೊಣೆ ಆಗೋದು ಬೇಕಾಗಿಲ್ಲ. ಅವ್ರು ತಪ್ಪಿಸಿದ್ರೆ ನಮ್ಗೆ ಬೇಕಾಗಿಲ್ಲ. ಪಾಪ ನಮ್ ಕಡೆ ನಮ್ KGF ಕಡೆನೇ ಇರ್ಲಿ ಒಬ್ಬ ಕನ್ನಡ ಅಂದ್ರೆ ನಮ್ಮದು ಕನ್ನಡ ಜಾಗೃತಿ ವೇದಿಕೆ KGF ತಾಲೂಕು ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಧ್ಯಮದಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಹೆಂಗಿರತ್ತೆ ಅಂದ್ರೆ ನಮ್ಮ ತಮಿಳಿಗರು ಕನ್ನಡಿಗರು ಬೇರೆಗಿಲ್ಲ. ಈಗ ನಾವು ಎಲ್ಲರೂ ಇಲ್ಲಿ ಅಣ್ಣ ತಮ್ಮಂದ್ರಾಗಿ ಬದುಕ್ತಾ ಇದೀವಿ. ನಮ್ಮಲ್ಲಿ ಕಿಚ್ಚು ಎಬ್ಸೋ ತರ ಒಂದು ವಿಡಿಯೋ ವೈರಲ್ ಆಗ್ಬಿಟ್ಟಿದೆ. ಅದು ಎಲ್ಲಿ ಗಂಟ ಹೋಗಿದೆ ಅಂದ್ರೆ ರಾಜ್ಯದಲ್ಲಿ ನಾವು ಕನ್ನಡ ಬರೆಯೋಕ್ಕಾಗುತ್ತೆ ಅಂತ ಕಟ್ಟು. ನಾನು ಕನ್ನಡದವ್ರ ಹತ್ರ ಕ್ಷಮೆ ಕೇಳಿದ್ದು ಕರೆಕ್ಟು ಹೇಳ್ತೀನಿ, ಅದು ಕಟ್ಟು. ತಮಿಳಿನಲ್ಲಿ ಬರೀರಿ, ಈ ಎರಿಬರಿ ಯಾವನ್ ಬರ್ತಾನೆ ನೋಡ್ಕೊಳ್ತೇನೆ ಅಂತ ಆವೇಶ ಮಾತಿದೆ ನೋಡಿ, ಅದನ್ನ ಹೈಲೈಟ್ ಮಾಡ್ಬಿಡಿ ಅಷ್ಟೇ. ಆಯ್ತಣ್ಣ, ಆ ವಿಡಿಯೋ ಯಾರು ಅರ್ಬಿಟ್ಟಿದ್ರು? ಎಷ್ಟೋ ಅದರಲ್ಲಿ ನಾನು ಇಲ್ಲಿ KGF ನಲ್ಲಿ SP ಸಾಹೇಬ್ರು ಒಳ್ಳೇದು ಬಂದಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ, ಒಳ್ಳೆ ಬ್ಯೂಟಿಫುಲ್ SP. ನಾವು ಪಿಕ್ಚರ್ ನಲ್ಲಿ ನೋಡಿದ್ದೀವಿ SP ಸಾಂಗ್ಲೆ ಅಣ್ಣ ಅದು ಅಂತ ನಾವು SP ಬಗ್ಗೆ ಮಾತಾಡಿದ್ದೀವಿ. ಆ ರಿಯಲ್ ಹೀರೋ KGF SP. ಇವತ್ತು ರಿಯಲ್ ಹೀರೋ KGF SP. ಅವ್ರು ಬಂದ್ಬಿಟ್ಟು ಇದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನಮ್ಗೆ ನ್ಯಾಯ ಧರ್ಮ ಬೇಕು. ನಾನು ಧರ್ಮವಾಗಿ ನ್ಯಾಯವಾಗಿ ನಡೆಯೋನು. ಈ ನ್ಯಾಯ ಸಿಗುತ್ತೆ. ನಮ್ಮ SP ಸಾಹೇಬರು ಮೇಲೆ ನಂಬಿಕೆ ಇದೆ. ಅದರಿಂದ ಇದು ಕೂಡಲೇ ಸಿಗ್ತಾರೆ. ಯಾರು ಮಾಡಿದ್ದಾರೆ ಅಂದ್ರೆ ಕೂಡಲೇ ಸಿಗ್ತಾರೆ.